ಎಲ್ಲರಿಗೂ ನಮಸ್ಕಾರ. ಈಗಿನ ಮಕ್ಕಳಿಗೆ ಮೆಂತ್ಯ ಸೊಪ್ಪು ತಿನ್ನಂತಂದ್ರೆ ಒಲ್ಲೆವ್ವ ಇಷ್ಟ ಆಯ್ತಂತಾರೆ ನೋಡ್ರಿ. ಅವ್ರಿಗೋಸ್ಕರ ಈ ಪರೋಟ ಮಾಡಿ. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು. ಯಾವ ಕಪ್ಪಿಂದ ಗೋಧಿ ಹಿಟ್ಟು ತೊಗೊಂಡಿರ್ತೀರ ಅದೇ ಕಪ್ನಿಂದ 1 ಕಪ್ನಷ್ಟು ಮೆಂತ್ಯ ಸೊಪ್ಪು ತೊಳೆದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. 1 ಆಲೂಗಡ್ಡೆನ ಬೇಯಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ನಷ್ಟು ಅಜ್ವಾನನ ಈ ಥರ ತಿಕ್ಕಿಬಿಟ್ಟು ಹಾಕ್ಕೊಂಡು ಅರ್ಧ ಸ್ಪೂನ್ನಷ್ಟು ಎಳ್ಳನ್ನು ಹಾಕ್ಕೊಂಡು ಇದನ್ನು ಮೊದಲಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಬಿಡೋಣ. 5 ನಿಮಿಷ ಆದಮೇಲೆ ತವಾ ಕೂಡ ಕಾದಿರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಿತ್ತಿ ನಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಒಣ ಹಿಟ್ಟಲ್ಲಿ ಎತ್ತಿ ಇದನ್ನು ಚಪಾತಿ ಮಾಡ್ತೀವಿ ನೋಡಿ, ಅದೇ ಆಕಾರಕ್ಕೆ ಲಟ್ಟಿಸ್ಕೋಬೇಕು. ಈ ಥರ ಲಟ್ಸಿದ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಬೇಕು ನೋಡಿ. ಆನಂತರ ನಾನು ಇಲ್ಲಿ ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಆ ಥರ ಫೋಲ್ಡ್ ಮಾಡೋದ್ರಿಂದ ಪರೋಟ ತುಂಬ ಪದರಾಗಿ ಬರುತ್ತೆ. ನೀವು ರೌಂಡಾಗಿ ಆದರೂ ಲಟ್ಟಿಸ್ಕೊಳ್ಳಿ, ಇಲ್ಲತ್ತಂದರೆ ಸ್ಕ್ವಯರ್ ಆಕಾರದಲ್ಲಾದರೂ ಕೂಡ ಲಟ್ಟಿಸ್ಕೊಂಡು ಕಾದಿರುವ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ಬೇಯಿಸಿದರೆ ಬಿಸಿ ಆಗಿರುವಂಥ ಮೆಂತ್ಯ ಪರೋಟ ರೆಡಿ ಆಯಿತು ನೋಡಿ. ಇದನ್ನು ಬಿಸಿ ಆಗಿರುವಂಥ ತುಪ್ಪದ ಜೊತೆನೂ ಹಚ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೆ ಮೊಸರು ಶೇಂಗಾ ಚಟ್ನಿ ಹಚ್ಕೊಂಡು ತಿನ್ನಿರಿ, ಮಸ್ತ್ ಇರ್ತೈತೆ. ಥ್ಯಾಂಕ್ ಯು.